ಏನೋ ಒಂದು ದಾರಿ ಸಿಕ್ತು ನಮಗೆ. ಪ್ರದೀಪ್ ಈಶ್ವರ್ ಸರ್ ಕಡೆಯಿಂದ ನಮಗೊಂದು ದಾರಿ ಸಿಕ್ತು. ಅದರಿಂದ ನಾವು ಇವತ್ತು ಇಲ್ಲಿ ಅಧ್ಯಕ್ಷ ಸ್ಥಾನ ನಿಂತ್ಕೊಳ್ಳೋಕ್ಕೆ ದಾರಿ ಆಗಿದೆ ಸರ್. ಇಲ್ಲಿರ್ತಕ್ಕಂಥದ್ದು ಪ್ರದೀಪ್ ಈಶ್ವರ್ ಸರ್ಕಾರ. ಕೇಶವ ರೆಡ್ಡಿ ಸರ್ ಅವರು ಅಲ್ಲೇ ಟೆಲಿಫೋನ್ ಮಾಡಿ ನಾಮಿನಿಗೆ ಇದಕ್ಕೆ ಅವಕಾಶ ಇದೆಯಾ ಇಲ್ಲ ಅಂತೇಳಿ ತಕ್ಷಣ ಅಲ್ಲೇ ಮಾಡಿ 2 ದಿನದಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ ಸರ್ ಇದನ್ನು. ಪ್ರದೀಪ್ ಈಶ್ವರ್ಗೆ, ಬಡವರ ಬಂಧು ಶಾಸಕರಾದ ಪ್ರದೀಪ್ ಈಶ್ವರ್ ಸಾಹೇಬರಿಗೆ, ಪ್ರದೀಪ್ ಈಶ್ವರ್ ಸಾಹೇಬರಿಗೆ. ಚುನಾವಣೆಯಲ್ಲಿ ತುಂಬ ಕಷ್ಟ ಬಿದ್ವಿ. ತುಂಬ ರಾಜಕೀಯ ಆಯಿತು ಈ ಊರಲ್ಲಿ. ಇದು ಡೈರಿಯಲ್ಲಿ ಊರಲ್ಲಿ ಪಾಪ ಸಹಕಾರ ಮಾಡಿದ್ರು. ಊರಲ್ಲಿ 2 ಕಡೆಯವ್ರೂ ಸಪೋರ್ಟ್ ಮಾಡಿ ಓಟ್ ಹಾಕ್ಸಿದ್ರು ನಮಗೆ ಅಧ್ಯಕ್ಷರ ಚುನಾವಣೆಯಲ್ಲಿ ಗೆದ್ದುಕೊಂಡ್ರೂ ನಮ್ಗೆ ಪ್ರಯೋಜನ ಇಲ್ದಂಗೆ ಆಯಿತು. 6 ಜನನ ಅವರು ರಾಜೀನಾಮೆ ಕೊಡಿಸ್ಬಿಟ್ರು. ಆಮೇಲೆ ಏನೋ ಒಂದು ದಾರಿ ಸಿಕ್ತು ನಮಗೆ. ಪ್ರದೀಪ್ ಈಶ್ವರ್ ಸರ್ ಕಡೆಯಿಂದ ನಮಗೊಂದು ದಾರಿ ಸಿಕ್ತು. ಅದರಿಂದ ನಾವು ಇವತ್ತು ಇಲ್ಲಿ ಅಧ್ಯಕ್ಷ ಸ್ಥಾನ ನಿಂತ್ಕೊಳ್ಳೋಕ್ಕೆ ದಾರಿ ಆಗಿದೆ. ಎಷ್ಟು ಮತ ಬಂದಿದೆ ನಿಮಗೆ? ಮೊದಲು ಡೈರೆಕ್ಟ್ರಿಗೆ ಆದವಾಗ 17 ಮತ ಬಂದಿತ್ತು, ಈಗ 7 ಮತ. ಏನು ಹೇಳ್ತೀರಿ? ಶಾಸಕರ ಸಹಕಾರ ಯಾವ ರೀತಿ ಇತ್ತು ನಿಮಗೆ ಗೆಲುವಿಗೆ? ತುಂಬ ಚೆನ್ನಾಗಿ ಗೊತ್ತು ಸರ್. ಏನು ಹೇಳಿದ್ರು MLA ಅವರು? ಏನು ಹೇಳಿದ್ದಾರೆ ನಿಮಗೆ? ಸಂಘ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಇದು ಮಾಡಿ, ನಮ್ಮ ಸಪೋರ್ಟ್ ಯಾವಾಗ ಇರುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರಿ ತಾವು, ಏನೋ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಆಸೆ ಇದೆ ನಿಮಗೆ? ಜನಗಳದು ತುಂಬ ತೊಂದರೆ ಆಗ್ತಾ ಇತ್ತು ಇಲ್ಲಿ. ಅದನ್ನು ನಾವು ಚೆನ್ನಾಗಿ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಮಾಡಿ ಅದರಿಂದ ಅವ್ರಿಗೆ ನಷ್ಟ ಆಗದಿರ ಅವ್ರಿಗೆ ಯಾವ ರೀತಿ ಸಹಾಯಕ ಆಗಬೇಕು ಅಂತೇಳಿ ನಾವು ಮಾಡಬೇಕು ಅಂತ ನಾವು 20 ವರ್ಷದಿಂದ ನಾನು ಆಗಬೇಕು ಅಂತೇಳಿ ಈ ವರ್ಷ ಸಾಧನೆ ಮಾಡಿ ಈ ಸಲ ಗೆದ್ದುಕೊಂಡಿದ್ದೀವಿ ಸರ್. ಅಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಮಾತ್ರ ಆಸೆ ಇತ್ತಾ? ನಿಮ್ಗೆ ಏನಾದರೂ ಕೆಲಸಗಳು? ಇಲ್ಲ, ಕೆಲಸಗಳು ಮಾಡಬೇಕು ಅಂತಲೇ ಆಸೆ ಇತ್ತು. ನಾನು ಇದು ಅಧ್ಯಕ್ಷರು ಆಗದಿದ್ದ ಮೊದಲು ಕೂಡ ನಾನು ಎಲ್ಲ ಕೇಳ್ತಿದ್ದೆ, ಲೆಕ್ಕಗಳು ಅದು ಇದು ಎಲ್ಲ ಕೇಳಿ ಎಲ್ಲ ಇದು ಮಾಡ್ತಿದ್ದೆ. ಅವಾಗೂ ಸುಮ್ಮನೆ ಇರಲಿ, ಅವಾಗೂ ಮಾಡಿದ್ದೀನಿ. ಅದೇ ಈ ಥರ ಅಧ್ಯಕ್ಷ ಸ್ಥಾನಕ್ಕೆ ಹೋದರೆ ನಂಗೆ ಇನ್ನೂ ಚೆನ್ನಾಗಿ ಅವ್ರಿಗೆ ಜನಗಳಿಗೆ ಸಹಾಯ ಮಾಡ್ಬೋದು, ಇನ್ನೂ ಎಲ್ಲ ಕೇಳ್ಬೋದು, ಎಲ್ಲ ನೋಡ್ಬೋದು, ಲೆಕ್ಕಾಚಾರ ಎಲ್ಲ ಅಂತ ಹೇಳ್ಬಿಟ್ಟು ಒಂದು ಆಸೆ ಇತ್ತು. ನಮಸ್ಕಾರ, ನನ್ನ ಹೆಸರು ನಾಗೇಶ್ ರೆಡ್ಡಿ, ಯುವ ಕಾಂಗ್ರೆಸ್ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. 20 ವರ್ಷದ ಇತಿಹಾಸದಲ್ಲಿ ಕಾಮ್ರೆಡ್ಡಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾಂಗ್ರೆಸ್ ಜೈಬರಿ ಬಾರಿಸಿರ್ತಕ್ಕಂಥದ್ದು. 20 ವರ್ಷಗಳ ಇತಿಹಾಸದಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಕಾಮ್ರೆಡ್ಡಿಯಲ್ಲಿ ಏನಿದೆ ಇದು ಜೈಬೇರಿ ಬಾರಿಸಿದೆ ಅಂತಂದರೆ ಇದಕ್ಕೆ ನೇರ ಕಾರಣ ಶಾಸಕ ಪ್ರದೀಪ್ ಈಶ್ವರ್ ಅನ್ನೋದನ್ನು ಎಲ್ಲರೂ ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇದು ಏನಾಗಿತ್ತಪ್ಪ ಅಂತಂದರೆ 20 ವರ್ಷದಿಂದ ಅವರೇ ಇದ್ದರು, ಇನಾಮಿನೇಷನ್ ಮಾಡಿಕೊಂಡೇ ಬರ್ತಾಯಿದ್ರು. ಆಗಂಥ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಣ ಕಾಕವರು ಲಾಸ್ಟ್ ಎಲೆಕ್ಷನ್ ಕೂಡ ಫೇಸ್ ಮಾಡೋಕ್ಕೆ ನೋಡಿದರು. ಆ ಸಂದರ್ಭದಲ್ಲಿ ಏನು ಸೋಲು ಆಯಿತು, ಆದರೂ ಕೂಡ ಅವರು ಮುಂದೆ ನುಗ್ಗಬೇಕು ಅಂತೇಳಿ ಲಾಸ್ಟ್ ಟೈಮ್ ಮತ್ತೆ ಎಲೆಕ್ಷನ್ಗೆ ಬಂದರು. ಇದು ಇತಿಹಾಸ. ಕಾಮರೆಡ್ಡಿಯಲ್ಲಿ ಹಾಲು ಉತ್ಪಾದಕ ಸಹಕಾರದ ಇತಿಹಾಸ ಏನಪ್ಪ ಅಂತಂದರೆ ಇಲ್ಲಿ ಒಬ್ಬ ಕಾರ್ಯದರ್ಶಿಗಳು ಏನಿದ್ದಾರೆ, ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು, ಇವರು ಈ ಗ್ರಾಮದಲ್ಲಿ BJP ಏಜೆಂಟಾಗಿ 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಏನೇನು ಯಾವ ರೀತಿ ಸರ್ಕಾಸ ಮಾಡಬೇಕು ಆ ರೀತಿನ ಮಾಡ್ಕೊಂಡು ಬಂದಿದ್ರು. ಕಾಮರೆಡ್ಡಿ ಹಾಲು ಉತ್ಪಾದಕ ಸಹಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೀತಾ ಅಂತೇಳಿ ಅವ್ರ ಹೆಸರು. ಇವರು ಕೆಲಸ ಏನಪ್ಪ ಅಂದರೆ ಇವರು BJP ಏಜೆಂಟಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ನೇರ ಉದಾಹರಣೆ ಏನಪ್ಪ ಅಂತಂದರೆ ಮೊನ್ನೆ 1 ತಿಂಗಳ ಹಿಂದೆಗಡೆ ಚುನಾವಣೆ ನಡೀತು, ಹಾಲು ಉತ್ಪಾದಕ ಸಹಕಾರ ಚುನಾವಣೆ ನಡೀತು. ಲಕ್ಷ್ಮಮ್ಮ ಅಕ್ಕ ಅವರು 7 ಸೀಟ್ ತಗೊಂಡಿದ್ರು, ವಿರೋಧ ಪಕ್ಷದವರು 5 ಸೀಟ್ ತಗೊಂಡಿದ್ರು. ಸಂವಿಧಾನಬದ್ಧವಾಗಿ ನಮ್ಮ ಸಹಕಾರ ಸಂಘ ಲಕ್ಷ್ಮಮ್ಮ ಅಕ್ಕ ಅವರು ಅಧ್ಯಕ್ಷರಾದರು. ಆದರೆ ಈ ಗೀತಾ ಅವರನ್ನು ಏನಿದ್ದಾರೆ, ಈ ಗೀತಾ ಅವ್ರನ್ನವರು 20 ವರ್ಷಗಳಿಂದ ಏನು ತಿಂದ್ಕೊಂಡು ನುಣ್ಕೊಂಡು ಅಕ್ರಮವಾಗಿ ಏನೇನು ಸಂಪಾದನೆ ಹಾಲು ಡೈರಿಯಲ್ಲಿ ಮಾಡ್ಕೊಂಬಂದಿದ್ರು, ಅದು ಎಲ್ಲಿ ಲಕ್ಷ್ಮಮ್ಮ ಅಕ್ಕ ಅವರು ಗೆದ್ದು ಬಿಟ್ರೆ ಬಯಲಾಗ್ಬಿಡ್ತದೆ ಅಂತ ಹೇಳಿ ಲಕ್ಷ್ಮಮ್ಮ ಅಕ್ಕ ಅವರು ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಇಲ್ಲಿ ಗೆಲ್ಲಬಾರ್ದು ಅಂತ ಹೇಳಿ BJPನ ಇಲ್ಲಿ ನೆಲೆ ಮಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲಬಾರ್ದು ಅಂತೇಳಿ ಗೆದ್ದು ಬಂದಿರ್ತಕ್ಕಂಥ 6 ಜನ ಏನಿರ್ತಾರೆ ಅವ್ರ ಹತ್ರ ರಾಜೀನಾಮೆ ಕೊಡಿಸ್ಬಿಡ್ತಾರೆ ಈ ಗೀತಕ್ಕ ಅವರಿಗೆ. ಗೀತಕ್ಕ ಅವರು ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ ಇವರು ಗೀತಕ್ಕ ಅನ್ನೋರು ಈ ಕಾರ್ಯದರ್ಶಿಗಳು BJP ಏಜೆಂಟಾಗಿ ಕೆಲಸ ಮಾಡ್ತಿದ್ದಾರಾ? ನಾನು ಕೇಳಲಿಕ್ಕೆ ಬಯಸ್ತೀನಿ ಗೀತಕ್ಕ, ನಾನಂತೂ ಸುಮ್ಮನೆ ಬಿಡೋದಿಲ್ಲ. ನಾನು ಲಕ್ಷ್ಮಮ್ಮ ಅವ್ರಿಗೆ ಹೇಳಿದ್ದೀನಿ, ನೋಟಿಸ್ ಕೊಡಿ, ಏನಿದೆಯೋ ಅದನ್ನೆಲ್ಲ ತೆಗೆಸಿ, ಅದು ಏನಾದ್ರೂ ಅದು ದುಡ್ಡು ಏನು ತಿಂದಿದ್ರು ಎಲ್ಲ ಕೂಡ ನಮ್ಮ ಸಹಕಾರ ಸಂಘದಲ್ಲಿ ಇರ್ತದೆ, ಅದನ್ನೆಲ್ಲ ದಾಖಲೆ ಸಮೇತ ತೆಗೋಬೇಕು ಅಂತೇಳಿ ನಾನು ಕೂಡ ಹೇಳಿದ್ದೀನಿ. ಆ ಜನ ಯಾಕೆ ರಾಜೀನಾಮೆ ಕೊಡಿಸ್ಬೇಕು? ಸಂವಿಧಾನಬದ್ಧವಾಗಿ ಕಾಂಗ್ರೆಸ್ ಜೈಬೇರಿ ಬಾರಿಸಿತ್ತಲ್ವಾ, ತಾವು ಯಾಕೆ 6 ಜನ ರಾಜೀನಾಮೆ ಕೊಡಿಸ್ಬೇಕಾಗಿತ್ತು?
ಯಾಕೆ ನಿಮ್ಮ ಆಟ ಇಲ್ಲಿದೆ, ಡೈರಿಯಲ್ಲಿ ನಡೆಯೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲಿರ್ತಕ್ಕಂಥದ್ದು ಪ್ರದೀಪ್ ಈಶ್ವರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನಿಮ್ಮ ಇತಿಹಾಸ ಎಲ್ಲ ಬಯಲು ಮಾಡೋದು ಹತ್ರದೆಲ್ಲ ಬಯಲು ಮಾಡ್ತೀನಿ ಅಂತ ಹೇಳಿ ಬಯಸ್ತೇನೆ. ಅದಾದ ನಂತರ ಏನಾಗ್ತದೆ, ಇವರು ಈ ಥರ ಆಗ್ಬಿಟ್ಟಿದೆ, ಲಕ್ಷ್ಮಮ್ಮ ಅಕ್ಕ ಅವರು ಮತ್ತು ಉಪಾಧ್ಯಕ್ಷರಿಬ್ಬರು ಬರ್ತಾರೆ. ಒಂದು 7-8 ದಿನ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಬಂದು ನಮ್ಮ ಹತ್ರ ಈ ರೀತಿ ಆಗಿದೆ ಅಂತೇಳಿ ತಿಳಿಸಿದಾಗ, ದಾಖಲೆ ಸಮೇತ ತಿಳಿಸಿದಾಗ, ಏನು ಮಾಡೋದಪ್ಪ, 6 ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ, ಸೂಪರ್ ಸೆಟ್ ಆಗೋಗ್ಬಿಡ್ತದೆ, ಮತ್ತೆ ಕಾರ್ಯದರ್ಶಿಗಳಿಗೆ ಪವರ್ ಹೋಗ್ಬಿಡ್ತದೆ, ಸಂಘ ಉದ್ಧಾರ ಆಗೋದಿಲ್ಲ, ಎಲ್ಲ ತಿನ್ಕೊಂಡು ಮತ್ತೆ ತೇಗ್ತಾ ಇದ್ರೆ ಸಂಘ ಹೆಂಗೆ ಉದ್ಧಾರ ಆಗ್ತದೆ ಅಂತೇಳಿ ನಾವು ಒಂದು ಆಲೋಚನೆಯನ್ನು ಮಾಡಿದಾಗ, ಸರ್ಕಾರದ ಅನುದಾನದಿಂದ ಏನಾದರೂ ದುಡ್ಡು ಬಂದಿದ್ರೆ ಡೈರಿಗೆ ಒಂದು ನಾಮಿನಿ ಮಾಡ್ಬೋದು ಅಂತೇಳಿ ನಮಗೆ ಗಮನಕ್ಕೆ ನಮ್ಮ ಶಾಸಕ ಸಾಹೇಬರು ತಂದರು. ಶಾಸಕ ಸಾಹೇಬರು CM ಸಾಹೇಬ್ರ ಹತ್ರ ಮಾತಾಡಿ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, DK ಸಾಹೇಬ್ರ ಹತ್ರ ಮಾತಾಡಿ, ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಕ್ಕೆ ಬಿಡಬಾರ್ದು ಅಂಥೇಳಿ ಆ ಸಂದರ್ಭದಲ್ಲಿ ನಾಮಿನಿ ಒಂದನ್ನು 2 ದಿನಗಳಲ್ಲಿ ನಾಮಿನಿ ಮಾಡಿ, ಮತ್ತೆ ನಮ್ಮದು 7 ಜನ ನಮ್ಮ ಕಾರ್ಯದರ್ಶಿಗಳಾದರು, ಸದಸ್ಯರಾದರು, ಅವ್ರು 5 ಜನ ಆದರು, ಮತ್ತೆ ನಾವು ಅಧಿಕಾರದಲ್ಲಿ ಕೂರಬೇಕಾಗಿತ್ತು. ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ನಿಮಗೆ ಗೀತಕ್ಕ ಮೇಡಮ್ ಅವರೇ, ನೀವು ಕಾರ್ಯದರ್ಶಿಗಳೇ, ನಿಮಗೆ ಯಾವ ಅಧಿಕಾರ ಇದೆ ಅಂಥೇಳಿ 6 ಜನನ್ನ ಕರ್ಕೊಂಡೋಗಿ ರಾಜೀನಾಮೆ ಕೊಡಿಸಿದ್ದೀರಾ? ಯಾವುದಾದ್ರೂ ಬಯೋದಲ್ಲಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಘದ ಕಾರ್ಯದರ್ಶಿಗಳೇನಾದರೂ ರಾಜಕಾರಣ ಮಾಡ್ಬಂದಿದ್ದರೆ ತೋರಿಸಿ. ಆಗಬೇಕಂದ್ರೆ ನೇರವಾಗಿ ಬಂದು ರಾಜಕಾರಣ ಮಾಡಿ. ನಿಮ್ಗೇನಾದ್ರು ರಾಜಕಾರಣ ಮಾಡೋಕ್ಕೆ ಆಸೆ ಇದೆಯಾ? ಒಂದು ಕೆಲಸ ಮಾಡಿ, ನೀವು ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಕೊಟ್ಟು ಇದೇ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಂತ್ಕೊಳ್ಳಿ, ಯಾರು ಬೇಡ ಅಂತಂದರು. ಇಂದು ಕಾಮರೆಡ್ಡಿಹಳ್ಳಿಯಲ್ಲಿ ನಮ್ಮ ಅಧ್ಯಕ್ಷರ ಸ್ಥಾನವನ್ನು ಲಕ್ಷ್ಮೀದೇವ ಅವರಿಗೆ ಒಲಿದು ಬಂದಿದೆ. ಅವರು ಭಾಳ ಸಕ್ರಿಯವಾಗಿ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ, ಪಾಪ ಅವರಿಗೆ ಅನ್ಯಾಯ ಆಗಿತ್ತು. 7 ಮತಗಳನ್ನು ಗೆದ್ದು ಅವರು ಅಧ್ಯಕ್ಷರಾಗಿದ್ದರು. ಕುತಂತ್ರಗಳಿಂದ ರಾಜೀನಾಮೆ ಕೊಡಿಸಿ ಅವರು ಪಾಪ ಅವರ ಒಂದು ಇದು ಅತಂತ್ರವಾಗಿತ್ತು. ಅವರ ಒಂದು ಕಾರ್ಯವೈಖರಿಯನ್ನು ನೋಡಿ ಅವ್ರು ಇಲ್ಲಿ ಬಂದರೆ ಏನೋ ಒಂದು ಮಾಡ್ತಾರೆ ಅನ್ನೋ ಒಂದು ದುರುದ್ದೇಶದಿಂದ ಅವ್ರನ್ನ ಪಾಪ ಇದನ್ನು ರಾಜೀನಾಮೆ ಕೊಡಿಸಿ ಇದನ್ನು ಕೆಡವಿದ್ರು. ಈ ಒಂದು ಕಾಮರೆಡ್ಡಿಹಳ್ಳಿಯಲ್ಲಿ ಇವತ್ತಿನ ದಿನ ಈ ಒಂದು ಅಧ್ಯಕ್ಷ ಸ್ಥಾನ ಅವ್ರಿಗೆ ಸಿಕ್ಕಿದೆ ಅಂತಂದರೆ ನಾನು ನಮ್ಮ MLA ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದಾದ ನಂತರ ನಮ್ಮ ಕೇಶವ ರೆಡ್ಡಿ ಸರ್ ಅವರು ಜಿಲ್ಲಾ ಅಧ್ಯಕ್ಷರು, ಅವರು ಕಾರಣಾಂತರಗಳಿಂದ ಒಂದು ಸರಿ ನಮ್ಮ ಹತ್ರ ಬಂದಿದ್ದರು, ಆಫೀಸ್ ಹತ್ರ ಬಂದಾಗ ಅವರೇ ಅಲ್ಲಿ ಖುದ್ದಾಗಿ ನಿಂತು ಇಲ್ಲಿ ಕಾಮರೆಡ್ಡಿಹಳ್ಳಿ ಜಿಲ್ಲಾ ಯಾವುದರಲ್ಲಿ ನಮ್ಮ ಹಾಲು ಉತ್ಪಾದಕರ ಸಂಘಕ್ಕೆ ಏನಾದರೂ ನಮಗೆ ಸರ್ಕಾರದಿಂದ ಯಾವುದಾದ್ರು ಸಿಕ್ಕಿದರೆ ನಿಮಗೆ ಏನಾದರೂ ಸಿಗುವಂಥ ಅವಕಾಶ ಇದೆ, ಒಂದು ನಾಮಿನಿ ಮಾಡ್ಬೋದು ಅಂತಕ್ಕಂಥ ವಿಷಯವನ್ನು ತಿಳಿಸ್ಕೊಟ್ರು. ಇಲ್ಲಿ ಅದು ಕೂಡ ಗೊತ್ತಿರಲಿಲ್ಲ ಯಾರಿಗೂ, ಇದಕ್ಕೇನು ಯಾರ ಕಡೆಯಿಂದ ಆಗಿದೆ ಏನು ಅಂತ. ತಕ್ಷಣ ನಮ್ಮ ಗಣೇಶ್ ಅವ್ರಿಗೆ ಮಾಹಿತಿ ಕೊಟ್ಟರು. ಗಣೇಶ್ ಅವರು ಪಾಪ ಅವರು ಹಗಲು ರಾತ್ರಿ ಅಂದಿರ ಅಲ್ಲಿ ಹೋಗಿ ನೋಡಿ ಇಲ್ಲಿ ಒಂದು ಈ ಕಾಮಗಾರಿಗೆ ಸರ್ಕಾರದಿಂದ ಒಂದು ಅನುದಾನ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಕೊಟ್ಟಾದಮೇಲೆ ತಕ್ಷಣ 2-3 ದಿನದಲ್ಲಿ ಅದನ್ನು ಹಿಡಿದು ಗಣೇಶ್ ಅವರು 2 ದಿನ 3 ದಿನ ಬೆಂಗಳೂರಿಗೆ ಹೋರಾಡಿ ನಮ್ಮ ಒಂದು ನಾಮಿನಿಯನ್ನು ಮಾಡ್ಕೊಂಬಂದು ಇವತ್ತು ಈ ಒಂದು ಯಾವುದು ಚುನಾವಣೆಯಲ್ಲಿ ಲಕ್ಷ್ಮೀದೇವಮ್ಮ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಇಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ನಾನು ಗಣೇಶ್ ಅವರಿಗೆ ಮತ್ತು ನಮ್ಮ ಮೂರ್ತಿ ಅಣ್ಣವ್ರಿಗೆ ಮತ್ತು ಶಶಿ ಅವರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಒಳ್ಳೆಯದಾಗಲಿ ಅಮ್ಮ ಲಕ್ಷ್ಮೀದೇವಮ್ಮ ಅವ್ರಿಗೆ ಒಳ್ಳೆಯದಾಗಲಿ. ಸರ್, ಈಗ ಕಾಮರೆಡ್ಡಿಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘದ ಗೆಲುವಿಗೆ ಶಾಸಕರ ಸಹಕಾರ ಇದೆ ಅಂತ ಅವ್ರು ಹೇಳ್ತಿದ್ರು. ಈ ಒಂದು ಗೆಲುವಿನಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಸಹಕಾರ ಯಾವ ರೀತಿ ಇದೆ? ಸರ್, ಬಂದಿದ್ದ ತಕ್ಷಣವೇ ಅಲ್ಲೇ ಕೂತ್ಕೊಂಡು ನಾನು ಹೇಳಿದ್ನಲ್ಲ, ಕೇಶವ ರೆಡ್ಡಿ ಸರ್ ಅವರು ಅಲ್ಲೇ ಟೆಲಿಫೋನ್ ಮಾಡಿ ನಾಮಿನಿಗೆ ಇದಕ್ಕೆ ಅವಕಾಶ ಇದೆಯಾ ಇಲ್ಲ ಅಂತೇಳಿ ತಕ್ಷಣ ಅಲ್ಲೇ ಮಾಡಿ 2 ದಿನದಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ ಸರ್. ಇದನ್ನು ನಾಗೇಶ್ ರೆಡ್ಡಿ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರು ರಕ್ಷಿತ್ ರೆಡ್ಡಿ ಅವರು, ನಾವು ಕುಳಿತುಕೊಂಡು ಈ ಕೆಲಸವನ್ನು ಮಾಡಿಕೊಟ್ಟಿದ್ದೇವೆ. ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಯಶಸ್ಸಿಗೆ ಪ್ರದೀಪ್ ಈಶ್ವರ್ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.